ಆಗಮಿ ಕರ್ಮ ಅಂತ ಹೇಳ್ತಾರೆ. ನೀವು ಮುಂದೆ ಆಗೋ ಕರ್ಮವನ್ನು ಈಗಲಿಂದನೇ ಸೃಷ್ಟಿ ಮಾಡ್ಬೋದು ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಬಗ್ಗೆ ಹೇಗೆ ಹೇಳ್ಬೋದು, ನಾನು ಏನು ಪ್ರಾರಬ್ಧ ಕರ್ಮ ಮಾಡಿದ್ನಪ್ಪ, ನನಗೆ ಈ ಜೀವನ ಕೊಟ್ಟಿದ್ಯಾ ಭಗವಂತ ಅಂತ ನಾವು ಎಷ್ಟೋ ಸತಿ ಕೇಳ್ತೀವಿ. ಹಳೆಯದಲ್ಲಿ ಏನೇ ನಾವು ಮಾಡಿರಲಿ ಅದು ನಮ್ಮ ಡೆಸ್ಟಿನಿ ನಾವು ಕ್ರಿಯೇಟ್ ಮಾಡೋ ಚಾನ್ಸಸ್ ನಮಗಿರುತ್ತೆ ಅಂತ ಹೇಳಿದ್ರೆ ಆ ಅವಕಾಶ ಇರುತ್ತೆ. ಅದನ್ನು ನಾನು ಹೇಳಿದೆ ಆಗಮಿ ಕರ್ಮ ಅಂತ ಹೇಳಿ. ಆ ಕರ್ಮವನ್ನು ಹೇಗೆ ಬದಲಾಯಿಸ್ಕೋಬೋದು ಅಂತ ಹೇಳಿದ್ರೆ ಒಳ್ಳೆ ದಾನವನ್ನು ಮಾಡ್ತಾ ಹೋಗಿ. ಕೊಡೋರು ಯಾವತ್ತು ಯಾವ ಮೈಂಡ್ಸೆಟ್ಟಲ್ಲಿ ಇರ್ತಾರೆ, ನನ್ನ ಹತ್ರ ತುಂಬ ಇದೆ ನಾನು ಕೊಡ್ಬೋದು ಅಂತ. ಲ್ಯಾಕ್ ಮೈಂಡ್ಸೆಟ್ಟಲ್ಲಿ ಇರೋರು ಯಾವಾಗಲೂ ಏನು ಮಾಡ್ತಾರೆ, ತಗೋತಾ ಇರ್ತಾರೆ. ಮತ್ತು ನಿಮ್ಮನ್ನು ನೀವು ವಿಕ್ಟಿಮ್ ಥರ ನೋಡೋಕೆ ಹೋಗಬೇಡಿ. ವಿಕ್ಟಿಮ್ ಆಗಿರೋದೇ ಪಾಪ ಕಣೋ ಅವನಿಗೆ ಏನೂ ಇಲ್ಲ ಕೊಡೋಣ ಅಂತ ಎಷ್ಟು ಕೊಡ್ತೀರಾ? ನಿಮ್ಮ ಜೋಬಲ್ಲಿ 10,000 ಇರುತ್ತೆ, ಅವನಿಗೆ ಏನೋ ಒಂದು 10 ರೂಪಾಯಿ ಕೊಡ್ತೀರಾ. ಸೊ ನೀವು ಆ ಥರ ನಿಮ್ಮನ್ನು ನೀವು ನೋಡ್ಕೊಳ್ಳಿಕ್ಕೆ ಹೋಗಬೇಡಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ವೀಕು ಅಂತ. ಮತ್ತು ಯಾವಾಗಲೂ ಅಷ್ಟೇ ನಿಮ್ಮ ಸುತ್ತ ಇರೋರಿಗೂ ಕೂಡ, ಈಗ ನಮ್ಮ ಫ್ರೆಂಡ್ಸ್ ಯಾರೊಬ್ಬ ಕಾರ್ ತೊಗೋತಾನೆ ತಿರ್ಕೊ, ಅವನಿಗಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡಿ. ಯಾಕೆ ಗೊತ್ತಾ, ಈಗ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ, ಈಗ ಯಾವುದೊಂದು ಆ್ಯಕ್ಟ್ರೆಸ್ಸು ಎಲ್ಲೋ ಬಾಲಿವುಡ್ಗೆ ಹೋದ್ಲು ಅಂದರೆ ಅವಳ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದು, ಅಥವಾ ಇನ್ನೊಬ್ಬ ಏನೋ ಮಾಡ್ದೆ ಅಂತ ಹೇಳಿದ್ರೆ ಅವನ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದು. ಅವ್ರ ಕಾಲು ಎಳೆಯೋರು ಕಾಲ ಹತ್ರನೇ ಇರ್ತಾರೆ, ಮುಂದೆ ಬೆಳೀಲಿಕ್ಕೆ ಚಾನ್ಸ್ ಇಲ್ಲ. ಸೊ ನೀವು ಬೇರೆಯವರ ಖುಷಿಯನ್ನು, ಬೇರೆಯವ್ರು ಸಾಧನೆ ಮಾಡಿರೋದನ್ನು ಸೆಲೆಬ್ರೇಟ್ ಮಾಡಿದಾಗ ಭಗವಂತ ಆಗಿರ್ಬೋದು ಅಥವಾ ಯೂನಿವರ್ಸ್ ಆಗಿರ್ಬೋದು ಏನು ಅಂದ್ಕೊಳುತ್ತೆ, ನೋಡಿ ಇವನು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ, ಇವನಿಗೆ ಇದು ಕೊಡಬೇಕು ಅಂತ. ಎಕ್ಸಾಂಪಲ್, ನಾನು ಹಿಂಗೆ ಮನೆಗೆ ಗೃಹ ಪ್ರವೇಶ ಮಚ್ಚ ಬಾರೋ ಮನೆಗೆ ಗೃಹ ಪ್ರವೇಶ ಇದೆ ಅಂತ ಹೇಳಿದ್ರೆ, ಈ ನನ್ನ ಮಗನಿಗೆ ಎಲ್ಲಿಂದ ದುಡ್ಡು ಬಂತು, ಹಿಂಗೆ ಮನೆ ಕಟ್ಟಿದ್ರು ಅಂತ ಅಂದ್ಕೊಂಡ್ರೆ, ಹೌದಾ ನಿಂಗೆ ಇದು ಇಷ್ಟ ಇಲ್ವಾ, ಹಾಗಾದ್ರೆ ಕೊಡಲ್ಲ ಬಿಡು ನಿನಗೆ ಅಂತ ದೇವರು ನಿಮ್ಮನ್ನು, ನಿಮಗೆ ಬರ್ತಾ ಇರ್ತಕ್ಕಂಥ ಭಾಗ್ಯವನ್ನು ಕಡಿತಾ ಮಾಡ್ತಾ ಹೋಗ್ತಾರೆ. ಬಾಸ್ ವಾಲಾ, ಬಿ ದ ಬಾಸ್.